Question number 31 to 35, communication related question. Question number 31, to express the educational value, one must extract its net meaning through anta ide. Oh, not communication, it is higher teaching aptitude related question idu. So ಇಲ್ಲಿ ರಿಫ್ಲೆಕ್ಷನ್, ಕಮ್ಯುನಿಕೇಷನ್, ಕಾನ್ಸಿಕ್ವೆನ್ಸಸ್ ಆ್ಯಂಡ್ ಡಿಸಿಷನ್ ಕೊಟ್ಟಿದ್ದಾರೆ. ಟು ಎಕ್ಸ್ಪೀರಿಯನ್ಸ್ ದ ಎಜುಕೇಷನಲ್ ವ್ಯಾಲ್ಯೂ, ಒನ್ ಮಸ್ಟ್ ಎಕ್ಸ್ಟ್ರಾಕ್ಟ್ ಇಟ್ಸ್ ನೆಟ್ ಮೀನಿಂಗ್ ಥ್ರೂ. ಎಜುಕೇಷನ್ನ ವ್ಯಾಲ್ಯೂನ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಅದರ ಅರ್ಥ, ಓಕೆ, ಓವರಾಲ್ ಅರ್ಥ ಏನಿದೆ ಅದನ್ನು ಯಾವ ಮೀನಿಂಗಿಂದ, ಯಾವುದರಿಂದ ನಾವು ಅರ್ಥೈಸ್ಕೊಳ್ಬಹುದು ಅಂತ. ರಿಫ್ಲೆಕ್ಷನ್ ಅಂದರೆ ಥಿಂಕಿಂಗ್, ಇಂಟರ್ಪ್ರೆಟಿಂಗ್ ಆ್ಯಂಡ್ ಮೀನಿಂಗ್ ಸೆನ್ಸಸ್ ಆಫ್ ದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಆನ್ಸರ್ ಇಸ್ ರಿಫ್ಲೆಕ್ಷನ್. ಕಮ್ಯುನಿಕೇಷನ್ ಅಂದರೆ ಶೇರಿಂಗ್ ಐಡಿಯಾಸ್ ವಿತ್ ಅದರ್ಸ್ ಅನ್ನೋದು. ಕಾನ್ಸಿಕ್ವೆನ್ಸಸ್ ಅಂದರೆ ರಿಸಲ್ಟ್ಸ್ ಆಫ್ ಆ್ಯಕ್ಷನ್ಸ್. ಡಿಸಿಷನ್ ಅಂದರೆ ಚಾಯ್ಸಸ್ ಮೇಡ್ ಆಫ್ಟರ್ ಲರ್ನಿಂಗ್. ಸೊ ಇಲ್ಲಿ ಆನ್ಸರ್ ಇಸ್ ರಿಫ್ಲೆಕ್ಷನ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 32, ದ ಸ್ಟಡಿ ಆಫ್ ಹೌ ದ ಮೈಂಡ್ ಕ್ರಿಯೇಟ್ಸ್ ನಾಲೆಡ್ಜ್ ಹ್ಯಾಸ್ ರಿಸಲ್ಟೆಡ್ ಇನ್ ವಾಟ್ ಆರ್ ಕರೆಂಟ್ಲಿ ರೆಫರ್ಡ್ ಟು ಆಸ್ ವ್ಯೂ ಆಫ್ ಎಜುಕೇಷನ್. ಪ್ರಾಗ್ಮ್ಯಾಟಿಕ್, ಐಡಿಯಲಿಸ್ಟಿಕ್, ಮೆಟಾಕಾಗ್ನಿಟಿವ್, ಕನ್ಸ್ಟ್ರಕ್ಟಿವ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಪ್ರಾಗ್ಮ್ಯಾಟಿಕ್ ಅಂದರೆ ಏನು? ಪ್ರಾಗ್ಮ್ಯಾಟಿಕ್ ಅಂದರೆ ನಾವು ಯಾವುದನ್ನಾದರೂ ಕಲಿತಾಗ ಅದು ಎಷ್ಟು ಯೂಸ್ಫುಲ್ ಆಗಿದೆ, ಅದು ನಮ್ಮ ರಿಯಲ್ ಲೈಫಲ್ಲಿ ಎಷ್ಟು ಅಪ್ಲೈ ಮಾಡಬಹುದು ಅನ್ನುವಂಥದ್ದು ಪ್ರಾಗ್ಮ್ಯಾಟಿಕ್. ಐಡಿಯಲಿಸ್ಟಿಕ್ ಅಂದರೆ ಇಟ್ ಫೋಕಸಸ್ ಆನ್ ಮೈಂಡ್, ವ್ಯಾಲ್ಯೂಸ್, ಐಡಿಯಲ್ಸ್. ಇದು ಅಪ್ಲಿಕೇಶನ್ ಇನ್ ರಿಯಲ್ ಲೈಫ್. ನೆಕ್ಸ್ಟ್ ಮೆಟಾಕಾಗ್ನಿಟಿವ್ ಅಂದರೆ ಅವೇರ್ನೆಸ್ ಆಫ್ ಒನ್ಸ್ ಥಿಂಕಿಂಗ್ ಅಂತ ಅರ್ಥ. ಅಂದರೆ ಥಿಂಕಿಂಗ್ ಅಬೌಟ್ ಥಿಂಕಿಂಗ್ ಅಂತ ಹೇಳ್ತೀವಿ. ಥಿಂಕಿಂಗ್ ಬಗ್ಗೆ ಥಿಂಕಿಂಗ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ನಾನೇನು ಥಿಂಕ್ ಮಾಡ್ತೀನಿ ಅನ್ನೋದ್ರ ಬಗ್ಗೆನೇ ನಾನು ಥಿಂಕ್ ಮಾಡಿದ್ರೆ ದಟ್ ಈಸ್ ಮೆಟಾಕಾಗ್ನಿಟಿವ್. ಕನ್ಸ್ಟ್ರಕ್ಟಿವ್ ಅಂದರೆ ಲರ್ನಿಂಗ್ ಅಕರ್ಸ್ ಬೈ ಕನ್ಸ್ಟ್ರಕ್ಟಿಂಗ್ ನಾಲೆಡ್ಜ್. ಸೊ ಈಗ the study of how the mind creates knowledge has resulted in what are currently referred to as view of education. ಅಂದರೆ constructive view of education. Next question number 34, arrange the following in sequence as they are introduced in increasing order of age of the students. So ಇಲ್ಲಿ ಬ್ಲೂಮ್ಸ್ ಟಾಕ್ಸಾನಮಿ ಪ್ರಕಾರ ಕೇಳಿದ್ದಾರೆ. ಇದು ಟಾಕ್ಸಿನಾಮಿ ಆಫ್ ಎಜುಕೇಷನಲ್ ಆಬ್ಜೆಕ್ಟಿವ್ಸ್ ಅನ್ನೋದು ಏನಿದೆ ನೋಡಿ, ಇದು ಬ್ಲೂಮ್ಸ್ ಟಾಕ್ಸಿನಾಮಿ. ಪ್ರೈಮರಿ ಟು ಹೈಯರ್ ಎಜುಕೇಷನಲ್ಲಿ ಯಾವ ರೀತಿ ಲರ್ನಿಂಗ್ ಲೆವೆಲ್ಸ್ ಇದೆ ಅನ್ನುವಂಥದ್ದನ್ನು ಹೇಳಿದ್ದು ಇದು 1956 ಬಂದಿದ್ದು. ಇಲ್ಲೇನು ಕೇಳ್ತಾ ಇದ್ದಾನಂದರೆ ಇಯರ್ಸ್ ಬಗ್ಗೆ ಕೇಳ್ತಾ ಇದ್ದಾನೆ, ಯಾವ್ದು ಮೊದಲು ಬಂತು ಅಂತ. ಓಕೆ, 1956 ಬ್ಲೂಮ್ಸ್ ಟಾಕ್ಸಿನಮಿ ಬಂತು. ಆಮೇಲೆ ಟೀಮ್ ಟೀಚಿಂಗ್ ಅನ್ನುವಂಥದ್ದು 1970s ಬಂದಂತಹ ಒಂದು ಕಾನ್ಸೆಪ್ಟ್. ಅಂದರೆ ನಿಮ್ಗೆ ಗೊತ್ತಿದೆ, ಟೀಮ್ ಟೀಚಿಂಗ್ ಅಂದರೆ ಈಗ ಕೆಲವೊಂದು ಟೀಚರ್ಸು ಟುಗೆದರ್ ಕೊಲ್ಯಾಬ್ರೇಟ್ ಆಗಿ ಪಾಠ ಮಾಡ್ತಾರೆ. ಒಂದೇ ಟಾಪಿಕನ್ನು, ಒಂದೇ ಸಬ್ಜೆಕ್ಟನ್ನು 3-4 ಜನ ಟೀಚರ್ಸ್, ಯೂಶ್ವಲಿ ಯಾವುದಾದ್ರೂ ಸೆಮಿನಾರ್ಸ್ ನಡೆದಾಗ ಟಾಪಿಕ್ ಥೀಮ್ ಒಂದೇ ಇರ್ಬೋದು. ಥೀಮ್ ಒಂದೇ ಇದ್ದು ಡಿಫ್ರೆಂಟ್ ಟಾಪಿಕ್ಸಲ್ಲಿ ಒಬ್ಬೊಬ್ಬರು ಎಕ್ಸ್ಪರ್ಟ್ಸ್ ಮಾತಾಡ್ಬೋದು. ದಟ್ ಈಸ್ ಟೀಮ್ ಟೀಚಿಂಗ್. ಅದು 1970s ಬಂದಂಥದ್ದು.
ಅದಾದಮೇಲೆ ಪರ್ಸ್ನಲೈಸ್ಡ್ ಸಿಸ್ಟಮ್ಮು, ದಿಸ್ ಇಸ್ 1968 ಬಂದಂಥದ್ದು. ನೆಕ್ಸ್ಟ್ ಇದು 1916 ಬಂದಂಥದ್ದು, ಕಾನ್ಸೆಪ್ಟ್ ಆಫ್ ಇಂಟರಾಕ್ಷನ್ ಮಾಡೆಲ್ ಆಫ್ ಟೀಚಿಂಗ್. ಇದು ಒಂಚೂರು ಕಷ್ಟಕರವಾದಂಥ ಕ್ವಶನು. ಸೊ ಇಲ್ಲಿ ADBC ಇಸ್ ದ ಆನ್ಸರ್. ಫೈನ್. ಏನಂದರೆ ಎಲ್ಲರಿಗೂ ಗೊತ್ತಿರಲ್ಲ. ನಮಗೆ ನಾವು ತುಂಬ ಚೆನ್ನಾಗಿ ಎಫರ್ಟ್ ಹಾಕಿ ಓದ್ಕೊಂಡು ಹೋಗಿದ್ದೀವಿ. ನಮಗೆ ಒಂದು ಕ್ವಶನ್ ಕಷ್ಟ ಇದೆ ಅಂದರೆ ಅದು ಆಲ್ಮೋಸ್ಟ್ ಎಲ್ರಿಗೂ ಕಷ್ಟ ಇರುತ್ತೆ. 100 ಔಟ್ ಆಫ್ 100 ಯಾರೂ ಸ್ಕೋರ್ ಮಾಡಲ್ಲ. 50 ಔಟ್ ಆಫ್ 50 ಕೂಡ ಯಾರೂ ಸ್ಕೋರ್ ಮಾಡಲ್ಲ ಇಲ್ಲಿ ಪೇಪರ್ 1ಅಲ್ಲಿ ಕೂಡ. ಓಕೆ, ಯು ಡೋಂಟ್ ನೀಡ್ ಟು ವರಿ, ಯು ಜಸ್ಟ್ ಹ್ಯಾವ್ ಟು ಫೋಕಸ್ ಆನ್ ಸ್ಕೋರಿಂಗ್ 40+. 10 ಕ್ವಶನ್ಸ್ ಮಿಸ್ಟೇಕ್ ಆದರೂ ಪರವಾಗಿಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 34. ಫೈಂಡ್ ಔಟ್ ದ ರೈಟ್ ಕಾಂಬಿನೇಷನ್ ಬಿಲೋ. ಲರ್ನಿಂಗ್ ಅ ಸೆಕೆಂಡ್ ಲ್ಯಾಂಗ್ವೇಜ್ ಟೇಕ್ಸ್ ಲಿಟಲ್ ಟೈಮ್ ಆ್ಯಂಡ್ ಎಫರ್ಟ್ಸ್ ಇಸ್ ಅ ಮಿತ್ ಅಂತ ಹೇಳ್ತಾ ಇದ್ದಾರೆ. ಲರ್ನಿಂಗ್ ಅ ಸೆಕೆಂಡ್ ಲ್ಯಾಂಗ್ವೇಜ್ ಟೇಕ್ಸ್ ಲಿಟಲ್ ಟೈಮ್ ಆ್ಯಂಡ್ ಎಫರ್ಟ್, ದಿಸ್ ಇಸ್ ಮಿತ್ ಅಂದರೆ ದಿಸ್ ಇಸ್ ಟ್ರೂ. ಕರೆಕ್ಟ್. All bilinguals easily maintain both languages. This is incorrect. This is true. ಅಂದರೆ ಈಗ ನಮ್ಮ ಪ್ರಕಾರ if it is myth, this is wrong. Sorry, if it is myth, this is wrong. If this is myth, this is true, is wrong. So answer here is A and D. Question number 35. Goals are decided in the context of needs of a nation. Feedback is obtained at local level. Team teaching, time of completion of a task is same for all students. ನೋಡಿ, ಟೀಮ್ ಟೀಚಿಂಗ್ ಇಸ್ ಮಾಡರ್ನ್ ಟೀಚಿಂಗ್ ಮೆಥಡ್ ಲೈಕ್ ICT, ಕೊಲಾಬ್ರೇಷನ್ ಮೆಥಡ್ಸ್, ಅದೆಲ್ಲ ಮಾಡರ್ನ್ ಟೀಚಿಂಗ್ ಟೆಕ್ನಾಲಜಿ ಮೆಥಡ್ಸ್. ಟೀಮ್ ಟೀಚಿಂಗ್. ಸಿಗೆ 1 ಅಂದರೆ ಇದೆರಡು ತಪ್ಪಾಗುತ್ತೆ. ಡಿಗೆ 2ನಾ 3ನಾ ಅಂತ ನೋಡೋಣ, ಅವಾಗ ನಮಗೆ ಆನ್ಸರ್ ಯಾವುದು ಅಂತ ಗೊತ್ತಾಗುತ್ತೆ. ಟೈಮ್ ಫಾರ್ ಕಂಪ್ಲೀಷನ್ ಆಫ್ ಅ ಟಾಸ್ಕ್ ಇಸ್ ಸೇಮ್ ಫಾರ್ ಆಲ್ ಸ್ಟೂಡೆಂಟ್ಸ್. ಇದು ಟ್ರೆಡಿಷ್ನಲ್ ಮೆಥಡ್ಸ್, ರಿಜಿಡ್ ಆಗಿದ್ದಂಥದ್ದು. ಸೊ ಆನ್ಸರ್ ಈಸ್ ದಿಸ್ ಒನ್. ಆನ್ಸರ್ ಇಸ್ 2. ನೆಕ್ಸ್ಟ್ ಕ್ವಶನ್ ನಂಬರ್ 36. ICT, that is later in the next video. Thank you.